ತಪ್ಪಿಸ್ಕೊಳ್ಳಂಗಿರ್ಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು, ಗೃಹ ಸಚಿವರು ಮತ್ತೆ ಸೋಮಣ್ಣವರು 3 ಜನನು ಕೂಡ 10 ಗಂಟೆಗೆ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಸೋಮಣ್ಣವರು, ನಾನು, ಗೃಹ ಸಚಿವರು ಎಲ್ಲ ಅಲ್ಲಿಗೆ ಹೋದು. ಅಲ್ಲಿಂದ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಈ ಮಳವಳ್ಳಿ ಶಿವಣ್ಣವರ ಮಗನದ್ದು ಆರತಕ್ಷತೆ ಇತ್ತು, ಅಲ್ಲಿಗೆ ಹೋದ. ಹೀಗಾಗಿ ನನಗೆ ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು, ಎಲ್ಲಿಗೆ, ತುರುವೇಕೆರೆಗೆ. ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು, ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನೂ ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಅವನೂರವರ 100ನೇ ಶತಮಾನ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ ಕೊಡ್ಲಿಕ್ಕೆ. ಈಗ ಅವರು ಅಧಿಕಾರಿಗಳು ಅವರ ಕಾಲೇಜಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಅಜೆಂಡಾ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆಗೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ನಡೆದಿರೋದು. ಅವರು ನೋಡಿ, ತನಿಖೆ ಸ್ವರೂಪ, ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಈ ನಾನು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ಅಥವಾ ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ಅದು ಅವನೇನ್ ಕೊಡ್ತಾನೆ ಗೊತ್ತಿಲ್ಲ. ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆಯಿಂದ ಇರ್ತಕ್ಕಂಥ ಏನ್ ಮಾಹಿತಿ ಇದೆ ಅದು ಮಾತ್ರ ಕೊಡ್ತೀನಿ. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದಾಗಿದೆ ಹೇಳಿ? ಇದು ಫೋನ್ದು ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ CC ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. CC ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಪ್ಲಾನಿಂಗ್ ಎಲ್ಲ ಯಾವ ಮನೆಗೂ ಹಾಕಿಲ್ವಂತ. ಅನುಮಾನ ಬಂದಾಗ ನೀವೇನು ವಿಡಿಯೋ ಏನು ಮಾಡಿಲ್ವಾ? ಎಲ್ಲರೂ ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರುವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು. ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನಿಲ್ಲ, ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಷ್ಟು ಬಿಟ್ಟು ಬೇರೆ ಕುತಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ಸರ್. ಇದು ಕುತಂತ್ರದ ರಾಜಕಾರಣಕ್ಕೆ ಎಲ್ಲರೂ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಏನಾದ್ರೂ ಆತಂಕ ಮತ್ತೆ ಒತ್ತಡ ಏನಾದ್ರು ಹೇರುವಂತ ಕೆಲಸ ನೋಡಿ, ಯಾವುದೇ ರೀತಿ ಒತ್ತಡ ನನ್ನ ಮೇಲೆ ಇಲ್ಲ. ಯಾರು ನನಗೆ ಒತ್ತಡ ಮಾಡುವಂತ ಪ್ರಯತ್ನನೂ ಮಾಡಲ್ಲ. ನಾವು ಯಾರು ಹೇಳಿದ್ರು ಕೇಳೋನಲ್ಲ ಅಂತ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದರಿಂದ ಯಾರು ನನಗೇನು ಹೇಳಕ್ಕೂ ಬರೋದಿಲ್ಲ, ಒತ್ತಡ ಮೊದಲೇ ಮಾಡೋದಿಲ್ಲ. ಇಲ್ಲ, ಈಗ ಹೈಕಮಾಂಡ್ ಎಲ್ಲಾ ಮೂಲದಿಂದನೂ ಕೂಡ ಮಾಹಿತಿ ತರಿಸ್ಕೊಂಡಿದ್ದಾರೆ. ಅವರು ಹೈಕಮಾಂಡ್ ನಲ್ಲಿ ಈಗ ಮುಖ್ಯಮಂತ್ರಿಗಳನ್ನು ಮತ್ತೆ AICC ಅಧ್ಯಕ್ಷರು ಕೂಡ ಭೇಟಿಯಾಗಿದ್ದಾರೆ. ಅಲ್ಲಿನೂ ಕೂಡ ನನ್ ತಿಳಿದಿರುವ ಮಟ್ಟಿಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿನೂ ಕೂಡ ವಿಷಯದ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಬಟ್ ಆಗಿದೆ ಅಂತ ಯಾರು ನನಗೆ ಹೇಳಿಲ್ಲ. ಅವರು ದೆಹಲಿಗೆ ಹೋಗಿದ್ದಾರೆ, ಇನ್ನು ಹೋಗೋರು ಇದ್ದಾರೆ. ನಿಮಗೆ ಇರೋ ಅನುಮಾನಗಳನ್ನ ಅಥವಾ ಯಾವ ರಾಜಕೀಯ ನಾಯಕರು ಇರಬಹುದು ಅನ್ನೋ ಡೌಟ್ ಏನಿದೆ ಅದನ್ನ ನೀವು ಹೈಕಮಾಂಡ್ ಮುಂದಾದ್ರೂ ಓಪನ್ ಅಪ್ ಆಗಿ ಹೇಳ್ತೀರಾ? ಅಲ್ಲಲ್ಲ, ನನಗೆ ನೋಡಿ, ನಾನು ಆ ರೀತಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಏನಾದ್ರು ಪುರಾವೆ ಇರಬೇಕು. ಏನೇ ಪುರಾವೆಗಳು ಮತ್ತೆ ಏನೇ ಮಾಹಿತಿ ಬರಬೇಕಾದ್ರೂ ಕೂಡ ತನಿಖೆಯಿಂದನೇ ಆಚೆ ಬರಬೇಕು. ಸುಮ್ಮನೆ ನಾವೇನೇ ಹೇಳಿದ್ರು ಕೂಡ ಇಟ್ ಆಲ್ ಅಮೌಂಟ್ಸ್ ಟು ಸ್ಪೆಕ್ಯುಲೇಷನ್. ನಾವು ಸ್ಪೆಕ್ಯುಲೇಟ್ ಮಾಡೋದು ಸರಿ ಇರೋದಿಲ್ಲ. ನೋಡೋಣ, ವಿತಿನ್ ಎ ಡೇ ಆರ್ 2 ನಾನು ಅರ್ಜಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆಗೆ ಕ್ರಮ ತಗೊಳ್ತಾರೆ, ಅದ್ರ ಮೇಲೆ ಅವರು ಆ ತನಿಖಾಧಿಕಾರಿಗಳು ಏನೆಲ್ಲ ನಮ್ಮನ್ನ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಕೊಡ್ತೇನೆ. ಅಲ್ಲಲ್ಲ, ನನ್ ನೋಡಿ,
ನನ್ನ ನಿರೀಕ್ಷೆ, ನನ್ನ ಒಂದು ಬೇಡಿಕೆ ಏನಂದ್ರೆ ಈ ರೀತಿ ಯಾರೆಲ್ಲ ಮಾಡ್ತಾರೆ ಅದು ನಿಲ್ಲಬೇಕು. ನಾಳೆ ಇವತ್ತಿಂದ ಯಾರ್ಯಾರ ಮೇಲೋ ಮಾಡೋರೆ, ಈಗ ನಮ್ಮ ಮೇಲೆ ಪ್ರಯತ್ನ ಮಾಡ್ತಾರೆ, ಮುಂದೆ ಇನ್ಯಾರ ಮೇಲೂ ಆಗಬಾರ್ದು. ಯಾರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವಂತ ಕೆಲಸ ಯಾರು ಮಾಡಬಾರದು. ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ಆಶಯ ಅಷ್ಟೇ ನಂದು. ಭೇಟಿ ಆಗ್ತೀರಾ ಸರ್? ಆಮೇಲೆ 10ನೇ ತಾರೀಕು ಮೇಲೆ ನೆಕ್ಸ್ಟ್ ಮಂತ್ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಗಮನಿಸಿರ್ಬೋದು, ಹಾಯ್ ಅಂದ್ರೆ ಹಾಯ್ ಅಂತಾರೆ, ಅದು ತಪ್ಪು. ಈ ತರದ ಅವ್ರವ್ರ ಅನುಭವ ಅವ್ರವ್ರು ಹೇಳ್ತಾರಪ್ಪ. ನನಗೆ ಆ ತರ ಅನುಭವ ಯಾವುದು ಆಗಿಲ್ಲ. ನಡೀರಿ. ಬಿಜೆಪಿ ಅವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ರಾಜಣ್ಣ ಅವರ ಪರವಾಗಿ ಭಾವಿಗಳಲ್ಲಿ ಅವರೇ ಯಾಕೋ ಹಿಂದೇಟ್ ಆಗ್ತಾ ಇದಾರೆ. ಆಯ್ತು, ಓಕೆ, ಥ್ಯಾಂಕ್ ಯು. ನಡೀರಿ. ಅವರೇ ಹೇಳ್ತಾರೆ. ಈಗ ಏನಾಗಿದೆ ಉಲ್ಲೇಖ ಮಾಡಿದ್ದು ಅವರೇ ಹೇಳ್ತಾರೆ. ಈಗ ನಿಮ್ ಸಮಾಧಾನ ಕೇಳ್ಬೇಕಷ್ಟೇ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡು ಬಂದಿದ್ದೆ. ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ದೂರನ್ನ 4:15ಗೆ ಮನೆ ಹತ್ರ ಬಂದ್ಬಿಡಿ, ಮನೆ ಹತ್ರ ತೊಳ್ತೀನಿ ಅಂತ ಹೇಳೋರು. ಅವ್ರ ಮನೆ ಹತ್ರ ಇರ್ಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು, ಗೃಹ ಸಚಿವರು ಮತ್ತೆ ಸೋಮಣ್ಣವರು 3 ಜನನು ಕೂಡ 10 ಗಂಟೆಗೆ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಸೋಮಣ್ಣವರು, ನಾನು, ಗೃಹ ಸಚಿವರು ಎಲ್ಲ ಅಲ್ಲಿಗೆ ಹೋದು. ಅಲ್ಲಿಂದ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಈ ಮಳವಳ್ಳಿ ಶಿವಣ್ಣವರ ಮಗನದ್ದು ಆರತಕ್ಷತೆ ಇತ್ತು, ಅಲ್ಲಿಗೆ ಹೋದ. ಹೀಗಾಗಿ ನನಗೆ ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನೂ ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಅವನೂರವರ 100ನೇ ಶತಮಾನ ಅಂದ್ರೆ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ ಕೊಡ್ಲಿಕ್ಕೆ. ಈಗ ಅವರು ಅಧಿಕಾರಿಗಳು ಅವರ ಕಾಲೇಜಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ರಾಜಣ್ಣ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ನಡೆದಿರೋದು. ಅವರು ನೋಡಿ ತನಿಖೆ ಸ್ವರೂಪ. ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಈ ನಾನು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ಅಥವಾ ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ನಿಮ್ದು ಒಂದೇ ಕೊಡ್ತೀರಾ ಸರ್? ನಿಮ್ಮ ಪುತ್ರ ಅವರು ಕೂಡ ಅದು ಅವನೇನ್ ಕೊಡ್ತಾರೋ ಗೊತ್ತಿಲ್ಲ. ನನ್ನದು